ಕಾಂಗ್ರೆಸ್ ಪಾಳೆಯದಲ್ಲಿ ಖರ್ಗೆ ಹೇಳಿಕೆ ಕೋಲಾಹಲ. ಎಐಸಿಸಿ ಅಧ್ಯಕ್ಷರ ಹೇಳಿಕೆ ಬಳಿಕ ಕುಗ್ಗಿತ ಡಿಕೆ ಗ್ಯಾಂಗ್ ಧ್ವನಿ ಅಂತ. ಖರ್ಗೆ ಹೇಳಿಕೆ ಸಾಕಷ್ಟು ಕೋಲಾಹಲವನ್ನ ಹುಟ್ಟಿ ಹಾಕಿದೆ. ಎಐಸಿಸಿ ಅಧ್ಯಕ್ಷರ ಹೇಳಿಕೆಯ ಬಳಿಕ ಡಿಕೆ ಗ್ಯಾಂಗ್ ಸೈಲೆಂಟ್. ಡಿಕೆ ಪರ ವಾಯ್ಸ್ ಡೌನ್ ಮಾಡಿದ ಚಲುವರಾಯಸ್ವಾಮಿ. ಈ ವಿಚಾರವಾಗಿ ನಾನು ಏನನ್ನೂ ಮಾತನಾಡಲ್ಲ. ತೀರ್ಮಾನ ಮಾಡಬೇಕಾಗಿರುವುದು ನಮ್ಮ ವರಿಷ್ಠರು. ಹೈಕಮಾಂಡ್ ಕುಳಿತು ಮಾತಾಡಿದ್ರೆ ಬಗೆಹರಿಯುತ್ತೆ. ಬೇರೆ ಯಾರ್ಯಾರೋ ಹೇಳಿಕೆ ಕೊಟ್ರೆ ಪ್ರಯೋಜನ ಇಲ್ಲ. ಕಾಂಗ್ರೆಸ್ ನಾಯಕರಲ್ಲಿ ಯಾವುದೇ ಗೊಂದಲಗಳಿಲ್ಲ. ಸಿಎಂ ಡಿಸಿಎಂ ಹೆಗಲ ಮೇಲೆ ಕೈ ಹಾಕಿಕೊಂಡು ಓಡಾಡ್ತಾರೆ. ಮೈಸೂರಿನಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಇದು. ಖರ್ಗೆಯ ಹೇಳಿಕೆ ಒಂದ್ ಕಡೆ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಅದರ ಜೊತೆಗೆ ಚಲುವರಾಯಸ್ವಾಮಿ ಸಹಿತ ಇದ್ರ ಬಗ್ಗೆ ಏನೇ ಮಾತಾಡಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದ್ರೆ ತೀರ್ಮಾನ ಮಾಡುತ್ತೆ. ಅವರೆಲ್ಲ ಇದ್ರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಬೇರೆ ಯಾರ್ಯಾರೋ ಮಾತಾಡಿ ಯೂಸ್ ಇಲ್ಲ ಇದ್ರ ಬಗ್ಗೆ. ಈಗ ಪ್ರತಿ ಬಾರಿ ನೋಡಿ ಕಾಂಗ್ರೆಸ್ನಲ್ಲಿ ಡಿಸಿಎಂ ಆಗಿರ್ಬೋದು, ಸಿಎಂ ಆಗಿರ್ಬೋದು, ಯಾರೇ ಆದರೂ ಹೈಕಮಾಂಡ್ ಇದೆ ಅದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳ್ಕೊಂಡು ಬಂದಂಥವ್ರು. ಈ ಒಂದು ಡೈಲಾಗ್ ಎಲ್ಲರ ಬಾಯಲ್ಲೂ ಫಿಕ್ಸ್ ಆಗಿರ್ತಿತ್ತು. ಹೈಕಮಾಂಡ್ ಇದೆ, ತೀರ್ಮಾನ ತೆಗೆದುಕೊಳ್ಳುತ್ತೆ. ಹಾಗಾಗಿ ಈಗೂ ಸಹಿತ ಹೈಕಮಾಂಡ್ನ ಭೇಟಿ ಮಾಡಿದ್ದಾರೆ ಸಚಿವರು. ಭೇಟಿಯ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಸ್ಟೇಟ್ಮೆಂಟು, ಇದರಿಂದ ಬದಲಾವಣೆ. ಡಿಕೆ ಬನ ಒಂದು ಕಡೆ ಸೈಲೆಂಟ್ ಆಗಿದೆ. ಈ ಬಗ್ಗೆ ಚಲುವರಾಯಸ್ವಾಮಿ ಹೇಳ್ತಾ ಇರುವಂಥದ್ದು, ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆಲ್ಲ ನಾವು ಯಾರು, ಹೈಕಮಾಂಡ್ ಇದೆ ಅದು ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಇವತ್ತು ನಮಗೆ ಮುಖ್ಯವಾಗಿ ಜನರ ಇರ್ತಕ್ಕಂಥ ಎದುರುಗಡೆ ಸವಾಲುಗಳ ಮುಖ್ಯನೇ ವಿನ ನಮ್ಮ ಇಂಟರ್ನಲ್ ಎಲ್ಲ ಪಾರ್ಟಿಲಿ ಬಿ ಜೆ ಪಿಲಿ ಇಲ್ವಾ, ಸಣ್ಣ ಪಕ್ಷ JDS ಅಲ್ಲಿ ಇಲ್ವಾ, ಕಾಂಗ್ರೆಸ್ನಲ್ಲೂ ಇರುತ್ತೆ. ಬಿ ಜೆ ಪಿನಲ್ಲಿ ಅಧಿಕಾರ ಇಲ್ಲದೇ ಇದ್ದಾಗಲೇ ಇಷ್ಟೊಂದು ಆಂತರಿಕ ಕಿತ್ತಾಟ ಇರಬೇಕಾದ್ರೆ ನಮ್ಮಲ್ಲಿ ಏನೂ ಇಲ್ಲ. ಬೆಳಗ್ಗೆ ಎದ್ರೆ ಹೆಗಲ ಮೇಲೆ ಕೈ ಹಾಕೊಂಡು ಸಿದ್ದರಾಮಯ್ಯನವರು DK ಅವರು ಚೆನ್ನಾಗಿ ಹೋಗ್ತಾರೆ. ಬಟ್ ಅಲ್ಲಿ ಇಲ್ಲಿ ಮಾತಾಡೋರಿಗೆ, ನಾವು ಊಹಾಪಾವ ಹೇಳೋರಿಗೆ ಪಕ್ಷದೊಳಗಡೆನೂ ಇರ್ತಾರೆ, ಪಕ್ಷದ ಹೊರಗಡೆನೂ ಇರ್ತಾರೆ, ಮಾಧ್ಯಮಗಳಿಗೂ ತಪ್ಪು ಮಾಹಿತಿ ಕೊಡ್ತಾರೆ. ಈ ಥರದ್ದು ಆಗ್ತಾಯಿದೆ. ಒಬ್ಬರು ಅಧ್ಯಕ್ಷರು ನಾನು ನಾಳೆ CM ಚೇಂಜ್ ಮಾಡ್ತೀನಿ ಅಂದರೆ ನಾಳೆ 10 ಗಂಟೆಗೆ ಮೀಟಿಂಗ್ ಕರಿಬೇಕು. ಅವರು ಇಲ್ಲಿಂದ ಡೆಲ್ಲಿಗೆ ಹೋದ ತಕ್ಷಣ ಮೀಟಿಂಗ್ ಕರೆದು ಅವ್ರಿಗೆ ಏನೋ ಸೂಚನೆ ಕೊಡಬೇಕು. ಅದ್ರ ವಿಚಾರ ಹೈಕಮಾಂಡ್ ಅಂತಂದ್ರೇನು, ಪಕ್ಷದ ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿ. ಈಗ CM ಏನು ಹೇಳಿದ್ದಾರೆ, ನಮ್ಮ ಹೈಕಮಾಂಡ್ ಏನು ಹೇಳುತ್ತೆ ಅದು ಕೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಸಿದ್ದರಾಮಯ್ಯನವರು ಹೇಳಿದ್ದಾರೆ, DKನೂ ಅದೇ ಹೇಳಿದ್ದಾರೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಈಗಿಲ್ಲ. ಅದು ಮಾಡೋದಾದರೆ 3 ಜನ ಕೂತ್ಕೊಂಡಾಗ ಮಾತ್ರ ಅದು ಸಾಧ್ಯತೆ ಅಂತ ಹೇಳಿದ್ದಾರೆ. ಅದರಿಂದ ಈ ವಿಚಾರ ನಮಗೆ ಪ್ರಸ್ತಾವನೆ ಅಲ್ಲ. ಇದು ನಮ್ಮ ಪಕ್ಷದ ಇಂಟರ್ನಲ್ಲಿ ಇರ್ತಕ್ಕಂಥ ವಿಚಾರ. ಪಕ್ಷದಲ್ಲಿ ತೀರ್ಮಾನ ಮಾಡ್ತಾರೆ. ಅಧಿಕಾರ ಹಸ್ತಾಂತರ ಮಾಡ್ತಾರೋ, ಮುಂದುವರಿಸಿ ರೀಶಫಲ್ ಮಾಡ್ತಾರೋ, ಖಾತೆ ಬದಲಾವಣೆ ಮಾಡ್ತಾರೋ, ಎಲ್ಲವನ್ನೂ ಸಹ ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, ಹೈಕಮಾಂಡ್ ಮಧ್ಯದಲ್ಲಿ ಕೂತ್ಕೊಂಡು ತೀರ್ಮಾನ ಆಗುತ್ತೆ. ಇವತ್ತು ನಮಗೆ ಮುಖ್ಯವಾಗಿ